ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ನಾಯಕರ ವಾಕ್ಸಮರ ಜೋರಾಗೇ ನಡೀತಾ ಇದೆ. ಇನ್ನು ರಾಜ್ಯಪಾಲರ ಭಾಷಣದ ಮೇಲೆ ನಡೆದಂತ ಚರ್ಚೆಯಲ್ಲಿ ಇವತ್ತು ವಿಪಕ್ಷ ಆಡಳಿತ ಪಕ್ಷದವರ ವಾಕ್ಸಮರವೇ ನಡೆದೋಗ್ಬಿಡ್ತು. ಎಲೆಕ್ಷನ್ ಕಲಾಪ ಹೇಗಿತ್ತು ತೋರಿಸ್ತೀವಿ ನೋಡಿ. ಪ್ರೆಸಿಡೆಂಟ್ ಆಫ್ ದಿ ರೂಲಿಂಗ್ ಪಾರ್ಟಿ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇವರಿಗೆ ನಂಬಿಕೆ ಇಲ್ಲ. ಚುನಾವಣೆ ಸಮೀಪಿಸುತ್ತಿದೆ. ಕ್ಷಣ ಕ್ಷಣಕ್ಕೂ ರಾಜಕೀಯ ನಾಯಕರ ಎದೆ ಬಡಿತ ಜೋರಾಗ್ತಿದೆ. ಎಲೆಕ್ಷನ್ ತಯಾರಿ ಮಧ್ಯೆ ಬಜೆಟ್ ಅಧಿವೇಶನ ನಡೀತಿದೆ. ಕಲಾಪಕ್ಕೆ ಇವತ್ತು ಅರ್ಧಕ್ಕರ್ಧ ಸದಸ್ಯರು ಗೈರಾಗಿದ್ರು. ಈ ಮಧ್ಯೆಯೂ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಸಲಾಯಿತು. ಏನೇನ್ ಮಾತಾಡಿದ್ರು ಸದನದಲ್ಲಿ ತೌಡು ಕುಟ್ಟುವ ಚರ್ಚೆ. ಇವತ್ತಿನ ಕಲಾಪದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ. ರಾಜ್ಯಪಾಲರ ಭಾಷಣದ ಮೂಲಕ ತೌಡು ಕುಟ್ಟಿಸಿದ್ದಾರೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಮಾಧುಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮಾಧುಸ್ವಾಮಿ ಹೇಳಿಕೆಗೆ ಸಿದ್ದರಾಮಯ್ಯ ತೌಡು ಕುಟ್ಟಿಸಿದ್ರೆ ತಪ್ಪೇನು ಅಂತ ಠಕ್ಕರ್ ಕೊಟ್ರು. ತೌಡು ಕೊಟ್ಟಿರಿ ಏನ್ ತಪ್ಪು? ಆಯಿಲ್ ಬರಲ್ವ? ಈಗ ರೈಸ್ ಪ್ಯಾನ್ ಅಲ್ಲಿ ಆಯಿಲ್ ಬರುತ್ತಾ ಇಲ್ವಾ? ತೌಡಲ್ಲಿರುವಷ್ಟು ಬೆಲೆ ಆಯಿಲ್ ನಲ್ಲಿ ಉಪಯೋಗಿಸೋದು ಬೇರೆ, ತೌಡನ್ನ ಒಂದು ಸರ್ ಒನಕೆ ತಗೊಂಡು ಹೌದು, ನಾವು ಆಯಿಲ್ ಬರ್ತದೆ ಏನ್ರಿ? ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನೀವು ಮುಖ್ಯಮಂತ್ರಿಗಳು ಕೇಳಿದ್ರೆ ಅವರು ಆಯಿಲ್ ಜಿಲ್ಲೆ ಅವರು ಅಂತಕ್ಕಂಥದ್ದು ನಾಣ್ಣುಡಿ. ಅದು ನಾಣ್ಣುಡಿ. ತೌಡ್ನಲ್ಲೂ ಕೂಡ ಆಯಿಲ್ ಬರ್ತದೆ ಅನ್ನೋದು ನನಗೂ ಗೊತ್ತಿದೆ ಮಾಧುಸ್ವಾಮಿ. ಒನಕೆ ತಕ್ಕಂಡು ಕುಟ್ಟಿದ್ರೆ ಆಯಿಲ್ ಬರ್ತದ? ಬರಲ್ಲ. ಕಟೀಲ್ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಿಡಿ. ಚುನಾವಣೆಯಲ್ಲಿ ಅಭಿವೃದ್ಧಿ ಬಿಟ್ಟು ಧರ್ಮದ ಮೇಲೆ ಎಲೆಕ್ಷನ್ ನಡೆಯುತ್ತೆ ಎಂದಿದ್ದ ಕಟೀಲ್ ಹೇಳಿಕೆ ಇವತ್ತು ಕಲಾಪದಲ್ಲಿ ಸಖತ್ ಸದ್ದು ಮಾಡಿತ್ತು. ಅಷ್ಟೇ ಅಲ್ಲ, ಅಮಿತ್ ಶಾ ವಿರುದ್ಧವೂ ಸಿದ್ದರಾಮಯ್ಯ ಗುಡುಗಿದ್ರು. ಸಾವರ್ಕರ್ ಬೇಕಾ ಟಿಪ್ಪು ಬೇಕಾ? ಸಾವರ್ಕರ್ ಬೇಕಾ ಟಿಪ್ಪು ಬೇಕಾ? ಮತಾಂಧ ಟಿಪ್ಪುವಿನ ಪರವಾಗಿ ಇವತ್ತು ಸಿದ್ದರಾಮಯ್ಯ ನಿಲ್ತಾರೆ. ಅಷ್ಟೇ ಯಾಕೆ? ಅದಕ್ಕಾಗಿ ಹೇಳಿದೆ ಬಂಧುಗಳೇ, ಈ ಚುನಾವಣೆ ಕೇವಲ ಬಿಜೆಪಿ ಕಾಂಗ್ರೆಸ್ಸಿನ ಚುನಾವಣೆ ಅಲ್ಲ. ರಾಷ್ಟ್ರ ಮತ್ತು ರಾಷ್ಟ್ರ ವಿರೋಧಿಗಳ ನಡೆಯತಕ್ಕಂಥ ಚುನಾವಣೆ, ಟಿಪ್ಪು ಮತ್ತು ಸಾವರ್ಕರ್ ಮಧ್ಯೆ ನಡೆಯತಕ್ಕಂಥ ಚುನಾವಣೆ. ನೀವು ಯೋಚನೆ ಮಾಡಿ, ರಾಷ್ಟ್ರಕ್ಕೆ ಯಾರು ಬೇಕು? ನಳಿನ್ ಕುಮಾರ್ ಕಟೀಲ್, ಭಾರತೀಯ ಜನತಾ ಪಕ್ಷದ ಸ್ಟೇಟ್ ಪ್ರೆಸಿಡೆಂಟ್, ಮಂಗಳೂರಿನಲ್ಲಿ ಒಂದ್ಸಾರಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಮಾಡುವಾಗ ಏನಂತ ಹೇಳಿದ್ದಾರೆ? ಚರಂಡಿ, ರಸ್ತೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಡ್ರಿ, ಲವ್ ಜಿಹಾದ್ ಬಗ್ಗೆ ಮಾತಾಡ್ರಿ ಅಂತ ಹೇಳಿದ್ದಾರೆ. ಇಟ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್. ಹಿಜಾಬ್, ಲವ್ ಜಿಹಾದ್ ಅದ್ರ ಬಗ್ಗೆ ಮಾತಾಡ್ರಿ. ಬಟ್ ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ರೂಲಿಂಗ್ ಪಾರ್ಟಿ, ನಾಟ್ ಎ ತಾಲೂಕಾ ಪ್ರೆಸಿಡೆಂಟ್. ಕಲಾಪದಲ್ಲಿ ಮೀಸಲಾತಿ ಕಚ್ಚಾಟ. ಎಸ್ಸಿ ಎಸ್ಟಿ ಮೀಸಲಾತಿ ಕ್ರೆಡಿಟ್ ವಾರ್ ಕೂಡ ಜೋರಾಯ್ತು. ಸರ್ಕಾರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡ್ತಿದೆ ಎಂದ ಸಿದ್ದರಾಮಯ್ಯಗೆ ಅಶೋಕ್ ತಿರುಗೇಟು ಕೊಟ್ರು. ಅಲ್ಲದೆ ನನ್ನ ಮಾಹಿತಿ ತಪ್ಪಾಗಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದು ಸವಾಲು ಹಾಕಿದ ಪ್ರಸಂಗವೂ ನಡೀತು. ಮೂಗು ತುಪ್ಪ ಹಚ್ಚಕ್ ಹೋಗ್ಬೇಡಿ. ಇತ್ತೀಚೆಗೆ ಏನ್ ಮಾಡ್ತಾ ಇದ್ರಿ ನೀವು ಅಂತಂದ್ರೆ, ಅಟ್ಲೀಸ್ಟ್ ಮೂಗು ತುಪ್ಪ ಹಚ್ಚಿದ್ರೆ ವಾಸನೆ ಬಂದ್ಬಿಡ್ತದೆ ಅಂತೇಳಿ ಹಣೆಗೆ ತುಪ್ಪ ಹಚ್ಚಿಬಿಡ್ತಾರೆ. ಸ್ವಾಮೀಜಿ ಹೇಳ್ಬಿಟ್ಟವ್ರೆ, ಈ ಸರ್ಕಾರನೇ ಮಾಡ್ಕೊಟ್ಟಿದ್ದು, ಋಣಿಯಾಗಿರ್ತೀನಿ ಈ ಸರ್ಕಾರಕ್ಕೆ ಅಂತ ಸ್ವಾಮೀಜಿ ಅವರು ಪಬ್ಲಿಕ್ ಹೇಳಿದ್ರು ಅಂತ ಹೇಳ. ಅದರಿಂದ ಈ ಕ್ರೆಡಿಟ್ ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮತ್ತೆ 257 ಜನ ಯಾಕೆ ಕಾರಣಕ್ಕೂ ಆಯ್ತಪ್ಪ, 250 ಬಿಡೋದು ಇಲ್ಲ. ನೋ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್. ಯು ಆರ್ ಅಂಡರ್ ದಿ ರಾಂಗ್ ಇಂಪ್ರೆಷನ್. ಯಾರು ಹೇಳಿದ್ರು? ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ನಾನು ಈಗಲೇ. ಸದನದಲ್ಲಿ ನಿಂಬೆಹಣ್ಣು ಹೋಮ. ವಿಧಾನಸಭೆಯಲ್ಲಿ ಹೋಮ, ನಿಂಬೆಹಣ್ಣಿನ ಬಗ್ಗೆ ಸಖತ್ ಚರ್ಚೆಯಾಯಿತು. ನಾನು ಇತ್ತೀಚೆಗೆ ಪ್ಯೂರ್ ವೆಜ್ ಎಂದ ಸಿದ್ದರಾಮಯ್ಯಗೆ ರೇವಣ್ಣ ತರ ಹೋಮ ಮಾಡ್ತಿದ್ದೀರಾ ಅಂತ ಅಶೋಕ್ ಟಾಂಗ್ ಕೊಟ್ರು. ರೇವಣ್ಣ ತರ ನೀವು ತಿಂತಿದ್ದ ನಿಜ, ಹೋಮ ಮಾಡಕ್ ಶುರು ಮಾಡಿದೀರಾ? ಈಗ ಹೋಮ ಅವನ ಎಲ್ಲ ರೇವಣ್ಣ ಅವ್ರ ತರ ಏನೋ ಗೆಲ್ಬೇಕು ಅಂತ ಇಲ್ಲ ಅಂದ್ರೆ ಹೋಮ ಅವನ ಈ ನಡುವೆ ಬೊಟ್ಟಿಕ್ತಾ ಇದ್ದೀರಾ? ನೀವು ನೋಡ್ದೆ ಇಲ್ಲ? ನಾನು ಮೊನ್ನೆ ಯಾವ್ದೋ ಒಂದು ಫೋಟೋದಲ್ಲಿ ಬೊಟ್ಟಿಟ್ಟಿದ್ದೀರಾ? ಇಲ್ಲ. ಕೆಂಪಟ್ಟು, ಅದನ್ನು ಕೆಂಪಟ್ಟು ಕೇಳಿ, ಸ್ವಲ್ಪ ಹೇಳಗಂತ ಕೇಳಿ. ನಾವು ಸುಳ್ಳು ಹೇಳಕ್ ಹೋಗೋದೇ ಇಲ್ಲ. ನಾನು ಇವತ್ತಿನವರಿಗೆ ಹೋಮ ಹವನ ಮಾಡಕ್ ಹೋಗಲ್ಲ. ಈ ಮಧ್ಯೆ ಅಧಿಕಾರಿಗಳ ಗೈರಿಗೂ ಸಿದ್ದರಾಮಯ್ಯ ಸಿಟ್ಟಾದ್ರು. ನಾಳೆ ಕೂಡ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಲಿದ್ದು ಸದನದ ಕದನ ಜೋರಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ನೋಡಿ, ಒಬ್ಬ ಅಧಿಕಾರಿ ಇಲ್ಲ. ಏನ ಹಿಂಗಾದ್ರೆ ಹೆಂಗೆ ಅಧ್ಯಕ್ಷರು? ಯಾಕೆ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ